ಲೈಕ್ ಒಂದು ಕಡೆ ಇರೋದು ಕೋರ್ಸಸ್ ಬಗ್ಗೆ ಸಿಂಪ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡ್ಬೋದಲ್ವಾ. ಸೊ ಈ ಕೆಲಸ ನೀವು ಮಾಡ್ತೀವಿ ಅಂದರೆ ಇದಕ್ಕೆ ಲ್ಯಾಂಗ್ವೇಜ್ ಬೇಕಾಗಲ್ಲ, ಎಜುಕೇಷನ್ ಬೇಕಾಗಲ್ಲ, ಫ್ರೆಷರ್ ಇದ್ದರೂ ಕೂಡ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈ ಮಾಡ್ಬೋದು, ಸ್ಟೂಡೆಂಟ್ ಅಪ್ಲೈ ಮಾಡ್ಬೋದು, ಹೌಸ್ ವೈಫ್ ಅಪ್ಲೈ ಮಾಡ್ಬೋದು, ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು ಈ ಕಾಪಿ ಪೇಸ್ಟ್ ಜಾಬ್ಗೆ. ಆ್ಯಂಡ್ ಮೊಬೈಲ್ ಫೋನಿಂದ ಮಾಡ್ಬೋದು. ಆ್ಯಂಡ್ ಯಾವುದೇ ರೀತಿ ಇಂಟರ್ವ್ಯೂ ಇರೋದಿಲ್ಲ, ಯಾವುದೇ ರೀತಿ ಫೀಸ್ ಕೊಡಬೇಕಾಗಿಲ್ಲ, ಯಾವುದೇ ರೀತಿ ಟೆಸ್ಟ್ ಅಟೆಂಡ್ ಮಾಡಬೇಕಾಗಿಲ್ಲ. ತುಂಬ ಸಿಂಪಲ್ಲಾಗಿ ಇವತ್ತಿನಿಂದಲೇ ಈ ಕೆಲಸವನ್ನು ನೀವು ಸ್ಟಾರ್ಟ್ ಮಾಡ್ಬೋದು. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾನೊಂದು ಪಾರ್ಟ್ ಟೈಮ್ ಜಾಬ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಜಾಬಲ್ಲಿ ನೀವು ಕಾಪಿ ಪೇಸ್ಟ್ ಮಾಡುವಂಥ ಕೆಲಸ ಹೇಳ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲೂ ಕೂಡ ಸುಮಾರು ಥರದ ಪ್ರೊಫೈಲ್ ಬಗ್ಗೆ ಕೂಡ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ನೀವು ಅದಕ್ಕೆ ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಮೇನ್ ಮುಖ್ಯವಾಗಿ ಈ ಒಂದು ಏನು ಕಾಪಿ ಪೇಸ್ಟ್ ಹೇಳ್ತಾ ಇದ್ದೀನಿ, ಇದು ಸ್ಟೂಡೆಂಟ್ಸ್ಗೆ, ಹೌಸ್ ವೈಫ್ಗೆ, ರಿಟೈರ್ಡ್ ಪರ್ಸನ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ನೀವು ಡೈಲಿ ಏನಾದರೂ ಒಂದು ಅರ್ಧ ಗಂಟೆ ಏನಾದರೂ ಫ್ರೀ ಇದ್ದು ಎಲ್ಲಾದರೂ ಟ್ರಾವೆಲ್ ಮಾಡ್ತಾಯಿದ್ದು ಪರವಾಗಿಲ್ಲ, ಸೊ ನೀವು ಈ ಕೆಲಸವನ್ನು ಮಾಡ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿ ಈಸಿಯಾಗಿರುವಂಥ ಕೆಲಸ ಹೇಳ್ತಾ ಇದ್ದೀನಿ. ಆ್ಯಂಡ್ ಈ ಕೆಲಸ ಮಾಡೋದಕ್ಕೆ ಪರ್ಟಿಕ್ಯುಲರು ಯಾವುದೇ ರೀತಿ ನಿಮಗೆ ಲ್ಯಾಂಗ್ವೇಜೇ ಬರಬೇಕಂತ ಇಲ್ಲ, ಲೈಕ್ ಹಿಂದಿನೇ ಬರಬೇಕು, ಇಂಗ್ಲೀಷೇ ಬರಬೇಕು, ಕನ್ನಡನೇ ಬರಬೇಕಂತ ಹಾಗೇನಿಲ್ಲ. ಸೊ ಇದು ನೀವು ಯಾವ ಭಾಷೆ ಬರುತ್ತೋ ಅದೇ ಭಾಷೆಯಲ್ಲಿ ನಾರ್ಮಲಿ ನಿಮಗೆ ಕಾಪಿ ಪೇಸ್ಟ್ ಮಾಡೋದಕ್ಕೆ ಬರುತ್ತಾ ಅಂದರೆ ಒಂದು ಕಡೆ ಇರೋದನ್ನು ಕಾಪಿ ಮಾಡಿ ಇನ್ನೊಂದು ಕಡೆ ಪೇಸ್ಟ್ ಮಾಡೋದು ನಿಮಗೆ ಗೊತ್ತಾಗುತ್ತೆ, ನಾವು ಮಾಡ್ಕೋತೀವಿ ಅಂತಂದರೆ ಸೊ ನೀವು ಈ ಕೆಲಸವನ್ನು ಮಾಡ್ಬೋದು. ಆ್ಯಂಡ್ ಇಲ್ಲಿ ಡೈಲಿ ಒಂದು ತುಂಬಾ ನೀವೇನು ತುಂಬ ಗಂಟೆ ಕೊಡಬೇಕಾಗಿಲ್ಲ, ಒಂದು ಅರ್ಧ ಗಂಟೆ ನೀವು ಕೊಡ್ತೀವಿ ಅಂತಂದ್ರೂ ಕೂಡ ಸೊ ಈ ಕೆಲಸಕ್ಕೆ ನೀವು ಅರ್ಜಿನ ಸಲ್ಲಿಸ್ಬೋದು. ಒಂದು ಅರ್ಧ ಗಂಟೆ ಮೊಬೈಲ್ ಫೋನಿಂದಲೇ ನೀವು ಮಾಡೋದಿರುತ್ತೆ, ಸೊ ಮಾಡ್ಬೋದು. ಸೊ ಇಲ್ಲ ಬೇರೆ ಪ್ರೊಫೈಲ್ಗಳಿಗೆ ಸ್ವಲ್ಪ ಮೇ ಬಿ ಕೆಲವೊಂದು ಪ್ರೊಫೈಲ್ಗಳಿಗೆ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಕೇಳಿದಾರರು, ಬಟ್ ಅದು ಒಂದು ಪ್ರೊಫೈಲ್ ಆಗಿದೆ ಅಂದರೆ ಮೊಬೈಲ್ ಫೋನಿಂದಲೇ ಮಾಡ್ಬೋದು. ಅದು ಮೇನ್ ಮುಖ್ಯವಾಗಿ ಕಾಪಿ ಪೇಸ್ಟ್ ಮಾಡುವಂಥ ಕೆಲಸ ಇರುತ್ತೆ. ಸೊ ಯಾರೆಲ್ಲ ನೋಡ್ತಾ ಇದ್ರಿ ವೀಡಿಯೋನ ಆದಷ್ಟು ಬೇಗನೆ ಅಪ್ಲೈ ಮಾಡಿ, ಯಾಕಂದರೆ ಈಗಾಗಲೂ ಕೂಡ ಕೇಂದ್ರ ಸರ್ಕಾರ ಕಡೆಯಿಂದ ಅನೌನ್ಸ್ಮೆಂಟ್ ಆಗಿದೆ ವರ್ಕ್ ಫ್ರಮ್ ಹೋಮೇ ಮಾಡಿ ಎಲ್ಲರೂ ಕೂಡ ಅಂತ ಹೇಳಿ. ಸೊ ಈ ಜಾಬ್ ಡೀಟೇಲ್ಸ್ ಸುಮಾರು ಜನ ನೋಡ್ತಾ ಇದ್ದೀರಿ ಅಂತ ಅನ್ಕೋತೀನಿ. ಸೊ ಎಲ್ಲರೂ ಕೂಡ ಅಪ್ಲೈ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಸೆಲೆಕ್ಷನು ಮತ್ತು ಶಾರ್ಟ್ ಲಿಸ್ಟ್ ಆದಷ್ಟು ಬೇಗನೆ ಆಗಬೇಕು ಅಂತಂದು ಕಂಪನಿ ಕಡೆಯಿಂದ ವೀಡಿಯೋ ನೋಡ್ತಾ ಇದ್ರೆ ಇವತ್ತೇ ಅರ್ಜಿ ಸಲ್ಲಿಸ್ಬಿಡಿ. ಸೊ ಲೇಟ್ ಮಾಡೋಕ್ಕೆ ಹೋಗಬೇಡಿ, ನಾನು ಹೇಳೋದಿಷ್ಟೇ. ಮತ್ತು ಡೈಲಿ ಟು ಡೈಲಿ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ. ಸೊ ಅವನ್ನು ಚೆಕ್ ಮಾಡಿ ಎಲ್ಲರಿಗೂ ಕೂಡ ಅಪ್ಲೈ ಮಾಡಿ, ಮತ್ತು ಇಮೇಲ್ಸ್ಗಳಿಗೆ ನೋಡಿ ರಿಪ್ಲೈ ಕೂಡ ಮಾಡಿ. ಓಕೆ, ಸೊ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಇಟ್ಸ್ ಅ ಸ್ಮಾಲ್ ರಿಕ್ವೆಸ್ಟು, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಸೊ ನೀವು ಫ್ರೀ ಇದ್ದಾಗ ಆ ವೀಡಿಯೋನ ನೋಡ್ಬೋದು. ಸೊ ವೀಡಿಯೋ ಸ್ಟಾರ್ಟ್ ಮಾಡಿ. ಪ್ಲಾಟ್ಫಾರ್ಮ್ ಬಗ್ಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಪ್ಲಾಟ್ಫಾರ್ಮ್ ತಿಳ್ಕೊಳ್ಳಿ, ಕೆಲಸ ತಿಳ್ಕೊಳ್ಳಿ. ಅದಾದ ನಂತರ ಅಪ್ಲೈ ಮಾಡೋಂಥ ಪ್ರೊಸೆಸ್ ಕೂಡ ಇದೇ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಯಾವುದೇ ಒಂದು ಪಾಯಿಂಟನ್ನು ಮಿಸ್ ಮಾಡ್ಕೋಬೇಡಿ. ಸುಮಾರು ಥರದ ಜಾಬ್ಸ್ನ ಡಿಸ್ಕಸ್ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀನಿ. ಸೊ ಎಲ್ಲವೂ ಕೂಡ ತಿಳ್ಕೊಳ್ಳಿ. ಆ್ಯಂಡ್ ಅದಾದ ನಂತರ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದಕ್ಕೆ ನೀವು ಇಲ್ಲಿ ಅಪ್ಲೈನ ಮಾಡಿ. ಓಕೆ, ಸೊ ಇಲ್ಲಿ ನೋಡ್ತಾ ಇರೋದು ಸುಮಾರು ಜನ ಇಲ್ಲಿ ಆಲ್ರೆಡಿ ಎಂಪ್ಲಾಯ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದೊಂದು ಕೂಡ ಸ್ಟೂಡೆಂಟ್ಸ್ ಕೂಡ ಎನ್ರೋಲ್ಡ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸ್ಟೂಡೆಂಟ್ಸ್ ಸಂಖ್ಯೆ ತುಂಬ ಜಾಸ್ತಿ ಇದೆ, ಯಾಕಂದರೆ ಇಲ್ಲಿ ನಾನು ಹೇಳ್ತಾ ಇರೋಂಥ ಜಾಬ್ ಏನಿದೆ ಇದು ಪಾರ್ಟ್ ಟೈಮ್ ಇರುವಂಥ ಒಂದು ಜಾಬು. ಆ್ಯಂಡ್ ಇದೊಂದು ಕೂಡ ಇಲ್ಲಿ ಸುಮಾರು ಜನ ಟೀಚರ್ ಆಗಿ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಟ್ರೈನಿಂಗ್ ಪ್ರೋಗ್ರಾಮನ್ನು ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಮೇನ್ ಮುಖ್ಯವಾಗಿ ಇಲ್ಲಿ ಹೇಳಬೇಕು ಅಂತಂದರೆ ಇಲ್ಲಿ ನಿಮ್ಮದು ಕರಿಯರ್ ಗ್ರೋತ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಈ ಒಂದು ಪ್ಲಾಟ್ಫಾರ್ಮಲ್ಲಿ ಯಾವುದೇ ಒಂದು ಕಂಪನಿಗೆ ನಾವು ಜಾಯ್ನ್ ಆದಾಗ ಸಂಬಳದ ಜೊತೆಗೆ ಬೇರೆ ಏನಾದರೂ ಬೆನಿಫಿಟ್ಸ್ಗಳು ಸಿಗುತ್ತಾ ಕಂಪನಿಯಿಂದ, ಸೊ ಅದು ಮೇನ್ ಮುಖ್ಯ ಆಗುತ್ತೆ. ಸೊ ಇಲ್ಲಿ ಮೇನ್ ಅಂತಂದರೆ ನಿಮಗೆ ಹೈ ಪರ್ಫಾರ್ಮೆನ್ಸ್, ನೀವು ಯಾವ ರೀತಿ ಇಲ್ಲಿ ಕೆಲಸ ಮಾಡ್ತೀರೋ ಅದೇ ರೀತಿ ನಿಮಗೆ ಇಲ್ಲಿ ಸಂಬಳದ ಜೊತೆಗೆ ಮತ್ತು ನಿಮಗೆ ಇನ್ಸೆಂಟಿವ್ಸ್ ಅಂತ ಹೇಳ್ತೀವಿ, ಸೊ ಅದು ನಿಮಗೆ ಸಿಗುತ್ತೆ. ಇದು ಡಿಪೆಂಡ್ ಆಗುತ್ತೆ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ಅಂತ. ಆ್ಯಂಡ್ ಇದರಲ್ಲೂ ಕೂಡ ಫಾಸ್ಟ್ ಟ್ರ್ಯಾಕ್ ಕರಿಯರ್ ಗ್ರೋತ್, ಇಲ್ಲಿ ಮೇನ್ ಅಂತಂದರೆ ನಿಮಗೆ ಕರಿಯರ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಸುಮಾರು ಥರದ ಸ್ಕಿಲ್ಸ್ಗಳು ಕೂಡ ಇವರು ಟ್ರೈನಿಂಗಲ್ಲಿ ಕಳಿಸ್ತಾ ಇರ್ತಾರೆ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಸ್ಕಿಲ್ಸ್ ಇಂಪ್ರೂವ್ ಕೂಡ ಆಗುತ್ತೆ. ಬೇರೆ ಕಂಪ್ನಿಗೆ ಅಪ್ಲೈ ಮಾಡಿದಾಗ ಆದಷ್ಟು ಬೇಗನೆ ನಿಮಗಲ್ಲಿ ಸೆಲೆಕ್ಷನ್ ಮಾಡ್ಕೋತಾರೆ. ಆ್ಯಂಡ್ ಇದರಲ್ಲೂ ಕೂಡ ಅವಾಗವಾಗ ಇಂಡಸ್ಟ್ರಿಯಿಂದ ನಿಮಗೆ ಸುಮಾರು ಥರದ ಟ್ರೈನರ್ಸ್ ಏನಿರ್ತಾರೆ, ಟ್ರೈನರ್ ಅವ್ರು ಏನು ಮಾಡ್ತಾರೆ ಹಲವಾರು ವಿಷಯದಲ್ಲಿ ನಿಮಗೆ ಟ್ರೈನಿಂಗ್ಗಳನ್ನ ಕೊಡ್ತಾ ಇರ್ತಾರೆ. ಸೊ ಅದು ಅವಾಗವಾಗಿರುತ್ತೆ, 2 ತಿಂಗಳಿಗೆ 3 ತಿಂಗಳಿಗೆ ಇರುತ್ತೆ. ಎಲ್ಲವೂ ಕೂಡ ಆನ್ಲೈನೇ ಇರುತ್ತೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ಸೊ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಗೆ ಕಲಿಯೋದಕ್ಕೂ ಸಿಗುತ್ತೆ ಆ್ಯಂಡ್ ಇನ್ನೊಂದು ಕೆಲಸ ಮಾಡೋದಕ್ಕೂ ಕೂಡ ಸಿಗುತ್ತೆ. ಆ್ಯಂಡ್ ಇಲ್ಲಿ ನೀವೇನು ಮಾಡ್ತೀರಿ, ಆ್ಯಸ್ ಅ ಒಂದು ಪಾರ್ಟ್ ಆಗಿ ನೀವು ಇಲ್ಲಿ ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತೀರಿ. ಆ್ಯಂಡ್ ಇಲ್ಲಿ ನಿಮಗೆ ಕೆಲಸದ ಬಗ್ಗೆ ಸ್ವಲ್ಪ ಹೇಳೋದಾದರೆ ಇಲ್ಲಿ ನೋಡ್ತಾ ಇರ್ಬೋದು ವಾಟ್ ಆರ್ ವಿ ಲುಕಿಂಗ್ ಫಾರ್, ಯಾವ ರೀತಿ ಒಂದು ಎಂಪ್ಲಾಯೀಸ್ ಅವ್ರು ಹುಡುಕ್ತಾ ಇದ್ದಾರೆ, ಸೊ ಅದ್ರ ಬಗ್ಗೆ ಇಲ್ಲಿ ತಿಳಿಸಿದ್ದಾರೆ. ಫಸ್ಟಿಗೆ ಇದನ್ನು ತಿಳ್ಕೊಳ್ಳೋಣ. ಮೇನ್ ಮುಖ್ಯವಾಗಿ ಬ್ಯಾಚುಲರ್ ಡಿಗ್ರಿ ಫಾರ್ ಹೈಯರ್ ಫ್ರಾಮ್ ಅ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್. ಸೊ ಇಲ್ಲಿ ಮೇನ್ ಅಂತಂದರೆ ಬ್ಯಾಚುಲರ್ ಡಿಗ್ರಿ ಆಗಿರಬೇಕಂತ ಹೇಳಿದ್ದಾರೆ. ಸೊ ಹಾಗಂತ ನಾನು ಹೇಳ್ತಾರಂಥ ಕಾಪಿ ಪೇಸ್ಟ್ ಜಾಬ್ಗೆ ಯಾವುದೇ ರೀತಿ ಡಿಗ್ರಿ ಬೇಕಾಗಲ್ಲ, ಎಜುಕೇಷನ್ ಕ್ವಾಲಿಫಿಕೇಷನ್ ಕೂಡ ಬೇಕಾಗೋದಿಲ್ಲ. ಹೀಗೆ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಸೊ ಇಲ್ಲಿ ನಾನು ಒಂದೊಂದೇ ಜಾಬ್ಗಳು ಹೇಳ್ತಾ ಹೋಗ್ತಾ ಇದ್ದೀನಿ. ಹೀಗಾಗಿ ಸೊ ಇಲ್ಲಿ ಫಸ್ಟಿಗೆ ಬ್ಯಾಚುಲರ್ ಡಿಗ್ರಿ ಆದವ್ರು ಬೇಕಾಗಿದ್ದಾರೆ ಇಲ್ಲಿ. ಓಕೆ, ಆ್ಯಂಡ್ ಅದಲ್ಲೂ ಕೂಡ ಮೇನ್ ಅಂತಂದರೆ ಕಮಿಟೆಡ್ ಟು ಆ್ಯಡ್ ವ್ಯಾಲ್ಯೂ ಫಾರ್ ಗ್ರೋತ್. ಮೇನ್ ಅಂತಂದರೆ ಮೈಂಡ್ ಸೆಟ್ ಇರಬೇಕು ಕೆಲಸ ಮಾಡೋದಕ್ಕೆ. ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಲು ಎಕ್ಸಲೆಂಟ್ ಇರಬೇಕಂತ ಹೇಳಿದ್ದಾರೆ ಅವರು. ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ಲು ಎಕ್ಸಲೆಂಟ್ ಇರಬೇಕು. ಲೈಕ್ ನಿಮಗೆ ಮಾತನಾಡುವಂಥ ಶೈಲಿ
ಇಲ್ಲಿ ತುಂಬ ಚೆನ್ನಾಗಿರಬೇಕು. ಈ ಒಂದು ಪ್ಲ್ಯಾಟ್ಫಾರ್ಮ್ ಏನು ಹೇಳ್ತಾ ಇದ್ದೀನಿ, ಇದು ಎಜುಕೇಷನ್ ರಿಲೇಟೆಡ್ ಇರುವಂಥ ಪ್ಲ್ಯಾಟ್ಫಾರ್ಮ್ ಆಗಿದೆ. ಹೀಗಾಗಿ ಮೇನ್ ಮುಖ್ಯವಾಗಿ ಇಲ್ಲಿ ಸುಮಾರು ಜನ ಕಾನ್ವರ್ಸೇಷನ್ ಮಾಡ್ತಾ ಇರ್ತಾರೆ. ಸೊ ಹೀಗಾಗಿ ನಿಮಗೆ ಕಮ್ಯುನಿಕೇಷನ್ನು ಚೆನ್ನಾಗಿರಬೇಕು. ಏನು ಕೇಳಿದ್ದಾರೆ ಅದಕ್ಕೆ ನಾವು ಏನು ಉತ್ತರ ಕೊಡ್ತಾ ಇದ್ದೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಓಕೆ, ಆ್ಯಂಡ್ ಅದರಲ್ಲೂ ಕೂಡ ಇಲ್ಲಿ ನಿಮ್ಗೆ ನೋಡ್ತಾ ಇರ್ಬೋದು ಸ್ಟ್ರಾಂಗ್ ಇಂಟರ್ಪರ್ಸನಲ್ ಸ್ಕಿಲ್ಸ್ ಕೂಡ ಇರಬೇಕಂತ ಹೇಳಿದ್ದಾರೆ. ಲೈಕ್ ಅಬಿಲಿಟಿ ಟು ಕಮ್ಯುನಿಕೇಟ್, ಇಂಟ್ರ್ಯಾಕ್ಟ್ ಆ್ಯಂಡ್ ಕೊಲಾಬ್ರೇಟ್ ಎಫೆಕ್ಟಿವ್ಲಿ. ನಾನು ಆಲ್ರೆಡಿ ಹೇಳಿದ್ದೀನಿ, ಯಾರು ಏನು ಕೇಳ್ತಾ ಇದ್ರೆ ಇನ್ಫಾರ್ಮೇಷನ್ ಅದನ್ನು ಸರಿಯಾಗಿ ಪ್ರೊವೈಡ್ ಮಾಡೋದಾಯಿತು, ಕೊಲಾಬ್ರೇಟ್ ಮಾಡೋದಾಯಿತು, ಮತ್ತು ಅದನ್ನು ನಾವು ಏನು ಹೇಳಿದ್ದಾರೆ ಅಥವಾ ಏನು ಪ್ರಾಬ್ಲಮ್ಸ್ ಇದೆ ಅದನ್ನು ಸಾಲ್ವ್ ಮಾಡುವಂಥದ್ದು ಮೇನ್ ಸ್ಕಿಲ್ಸ್ ಇರಬೇಕು. ಅಂಥವ್ರನ್ನ ಏನು ಮಾಡ್ತಾರವರು ಇಂಟರ್ವ್ಯೂದಲ್ಲಿ ಕೆಲವೊಂದು ಸಿಚುವೇಷನ್ಗಳನ್ನ ಕೇಳ್ತಾರೆ. ಆ್ಯಂಡ್ ನೀವು ಮಾತಾಡುವಂಥದ್ದು ಯಾವ ರೀತಿ ಮಾತಾಡ್ತಾ ಇದ್ದೀರಿ, ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಿ, ಸೊ ಅದನ್ನೆಲ್ಲರೂ ಅಬ್ಸರ್ವ್ ಮಾಡ್ತಾರೆ. ಹೀಗಾಗಿ ಇಂಟರ್ವ್ಯೂ ಕೊಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಇಂಟರ್ವ್ಯೂನ ಕೊಡಿ. ಗೋ ಬೆಟರ್ ಆ್ಯಟಿಟ್ಯೂಡ್. ಇಲ್ಲಿ ಮೇನಂತಂದರೆ ನಿಮಗೆ ಒಳ್ಳೆ ಅಚೀವ್ಮೆಂಟ್ ಮಾಡೋದಕ್ಕೆ, ಸಕ್ಸಸ್ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಕೆಲವರಿಗೆ. ನಾನು ತುಂಬ ಚೆನ್ನಾಗಿ ಗ್ರೋ ಆಗಬೇಕು, ಯಾವುದಾದ್ರೂ ಒಂದು ಏನಾದರೂ ಟಾರ್ಗೆಟ್ ಕೊಟ್ಟರೆ ಕಂಪ್ನಿಯಲ್ಲಿ ಅದನ್ನ ಆದಷ್ಟು ಬೇಗ ಕೆಲವರು ಕ್ಲಿಯರ್ ಮಾಡ್ತಾ ಇರ್ತಾರೆ. ಸೊ ಆ ರೀತಿ ಎಲ್ಲ ಮೇನ್ ಅಂತಂದರೆ ಇರಬೇಕು. ಅಂಥವ್ರನ್ನ ಅವ್ರು ಹುಡುಕ್ತಾ ಇದ್ದಾರೆ. ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಮೇನ್ ಮುಖ್ಯವಾಗಿ ಅವ್ರು ಕೇಳ್ತಾ ಇರೋಂಥದ್ದು. ಲೈಕ್ ಮೇನ್ ಅನಲೈಸ್ ಮಾಡಬೇಕು, ಏನು ಪ್ರಾಬ್ಲಮ್ಸ್ ಇದೆ, ನಂತರ ಅದಕ್ಕೆ ಏನು ಸೊಲ್ಯೂಷನ್ ಕೊಡ್ಬೋದು, ಆ ರೀತಿ ಎಲ್ಲ ಥಿಂಕ್ ಮಾಡೋಂಥವ್ರನ್ನೇ ಇವ್ರು ಹುಡುಕ್ತಾ ಇದ್ದಾರೆ ಆ್ಯಕ್ಚುಲಿ. ಓಕೆ, ಸೊ ಇಲ್ಲಿ ನೀವು ಏನಾದರೂ ಜಾಬ್ ಮಾಡ್ತೀವಿ ಅಂತಂದರೆ ಈ ರೀತಿ ಜಾಬ್ಗಳಲ್ಲಿ ಇದು ಪ್ಲ್ಯಾಟ್ಫಾರ್ಮ್ ಬಗ್ಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾವ ಪ್ಲ್ಯಾಟ್ಫಾರ್ಮು, ಎಷ್ಟು ಜಾಬ್ಸ್ಗಳಿದೆ, ಸೊ ಯಾವ ರೀತಿ ನಾವಿಲ್ಲಿ ಅಪ್ಲೈ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇಲ್ಲಿ 1 by 1 ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಜಾಬ್ ಬಗ್ಗೆ ನೋಡೋಣ. ಪ್ರೊಫೈಲ್ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಇರಬೇಕು. ಒಂದೇದು ಬ್ಯಾಚುಲರ್ ಡಿಗ್ರಿ ಆದವರು ಅಥವಾ ಡಿಗ್ರಿ ಆದವರು ಅಪ್ಲೈ ಮಾಡ್ಬೋದು. BA BCom BSc ಈಕ್ವಲ್ ಟು ಎನಿ ಡಿಗ್ರಿ ಇದ್ದವರು ಅಪ್ಲೈ ಮಾಡ್ಬೋದು. ಆ್ಯಂಡ್ ಅಲ್ಲಿ ನೀವು ಅಪ್ಲೈ ಮಾಡೋಕ್ಕಂದ್ರೆ ಮೇನ್ ಅಂತಂದರೆ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು, ಮಾತಾಡೋಂಥ ಶೈಲಿ. ಸೊ ಎರಡನೇ ಜಾಬ್ ಪ್ರೊಫೈಲ್ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಮೇನ್ ಇಲ್ಲಿ ಆ್ಯಸ್ ಅ ಟೀಚರ್ ಆಗಿ ನೀವು ಕೂಡ ವರ್ಕ್ ಮಾಡ್ಬೋದು. ಸೊ ಇದು ಆ್ಯಕ್ಚುಲಿ ಒಂದು ಎಜುಕೇಷನ್ ರಿಲೇಟೆಡ್ ಇರುವಂಥ ಪ್ಲ್ಯಾಟ್ಫಾರ್ಮು, ಮೊದಲು ಕೂಡ ಹೇಳಿದ್ದೀನಿ. ಸೊ ಇಲ್ಲಿ ನೀವು ಆ್ಯಸ್ ಎ ಇಂಗ್ಲೀಷ್ ಟೀಚರ್ ಆಗಿ ಏನಾದರೂ ವರ್ಕ್ ಮಾಡ್ತೀವಿ ಅಂತಂದರೆ ಮಾಡ್ಬೋದು. ಈ ಸ್ಟೂಡೆಂಟ್ಗಳಿಗೂ ಮನೆಯಿಂದಲೇ ಓದ್ತಾ ಇರೋರು, ಸೊ ನೀವು ಆನ್ಲೈನಲ್ಲೇ ಅವ್ರಿಗೆ ಕ್ಲಾಸಸ್ಗಳನ್ನ ತಗೋತೀರಿ ಆ್ಯಸ್ ಎ ಟ್ಯೂಷನ್ ಟೀಚರ್ ಆಗಿ, ಅಥವಾ ಕೆಲವು ಸಬ್ಜೆಕ್ಟ್ಗಳನ್ನ ಟೀಚ್ ಮಾಡೋದಕ್ಕೋಸ್ಕರ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಮೇನ್ ಅಂತಂದರೆ ಇಲ್ಲಿ ನೀವು ವರ್ಕ್ ಮಾಡ್ಕೋ ಆ್ಯಸ್ ಎ ಟೀಚರ್ ಆಗಿ ಅಂದರೆ ಇಂಗ್ಲೀಷ್ ಬರ್ತಿರಬೇಕು. ಓಕೆ, ಸೊ ಇಂಗ್ಲೀಷ್ ಬರ್ತಿರಬೇಕು. ಇಂಗ್ಲೀಷಲ್ಲಿ ಮೇನ್ ಅಂದರೆ ನೀವೇನಾದರೂ ಲಿಟ್ರೇಚರ್ ಎಲ್ಲ ಮಾಡಿದರೆ ಸೊ ಅಂಥವ್ರಿಗೆ ಇದು ತುಂಬಾ ಸೂಟ್ ಆಗುತ್ತೆ. ಸೊ ಅಂಥವ್ರು ಈ ಜಾಬ್ ಮಾಡ್ಬೋದು. ಎನ್ಶ್ಯೂರ್ ಗ್ರೇಟ್ ಲರ್ನಿಂಗ್ ಔಟ್ಕಮ್ಸ್ ಫ್ರಾಮ್ ಚಿಲ್ಡ್ರನ್. ಮೇನ್ ಅಂದರೆ ಆ್ಯಕ್ಟ್ಸ್ ಆ್ಯಸ್ ಅ ಕೋಚ್. ನೀವೇನು ಮಾಡ್ತೀರಿ ಆ್ಯಸ್ ಅ ಕೋಚ್ ಆಗಿ ಇಲ್ಲಿ ವರ್ಕನ್ನು ಮಾಡ್ತೀರಿ. ಈ ಜಾಬ್ ಪ್ರೊಫೈಲ್ಗೆ ಅಪ್ಲೈ ಮಾಡೋಕ್ಕಂದ್ರೆ ಇಲ್ಲಿ ಕೂಡ ಬ್ಯಾಚುಲರ್ ಡಿಗ್ರಿ ಕೇಳಿದ್ದಾರೆ. ಆ್ಯಂಡ್ BA BCom BSc ಈಕ್ವಲ್ ಟು ಡಿಗ್ರಿ ಆದವರೆ, ಬಟ್ ಆದರೆ ನಿಮ್ಮದು ಇಂಗ್ಲೀಷ್ ಚೆನ್ನಾಗಿರಬೇಕಂತ ಹೇಳಿದ್ದಾರೆ. ಟೀಚಿಂಗ್ ಎಬಿಲಿಟಿ ಕೇಳಿದ್ದಾರೆ ಅವರು, ಟೀಚಿಂಗ್ ಎಬಿಲಿಟಿ ನಿಮ್ದು ಇರಬೇಕು. ಆ್ಯಂಡ್ ಬ್ಯಾಚುಲರ್ ಡಿಗ್ರಿ ಅಂತೂ ಆಗಿರಲೇಬೇಕು. ಓಕೆ, ಸೊ ಮೇನ್ ಅಂತಂದರೆ ಇಲ್ಲಿ ನೋಡ್ತಾ ಇರೋದು ಟಾಪ್ ಸ್ಕೋರ್ಸ್ ಇನ್. ಮೇನ್ ಅಂತಂದರೆ ಇಲ್ಲಿ ಅವರು ಕೆಲವೊಂದು ಸ್ಕೋರ್ಸ್ಕೊಂಡು ಹೇಳಿದ್ದಾರೆ. ಇಲ್ಲಿ ಇವುಗಳನ್ನ ಚೆಕ್ ಮಾಡ್ಕೊಳ್ಳಿ. ಸರ್ಟಿಫಿಕೇಟ್ ಏನಾದರೂ ಇದ್ದರೆ ಸೊ ಇದಕ್ಕೆ ಅಪ್ಲೈ ಮಾಡುವಾಗ ಯೂಸ್ ಆಗುತ್ತೆ. ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ ಅಂತೂ ನಿಮಗೆ ಬೇಕೇ ಬೇಕು. ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ ಬೇಕಂತ ಹೇಳಿದ್ದಾರೆ ಇದಕ್ಕೂ ಕೂಡ. ಆ್ಯಂಡ್ ಸಬ್ಜೆಕ್ಟ್ ನಾಲೆಜ್ ಇರಬೇಕು. ಯಾಕಂದರೆ ಸ್ಟೂಡೆಂಟಿಗೆ ನಾವೇನಾದರೂ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿರಬೇಕು. ಯಾಕಂದರೆ ಮಕ್ಕಳು ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಕ್ರಾಸ್ ಕ್ವಶನ್ ಕೂಡ ಮಾಡ್ತಾರೆ. ಕ್ರಾಸ್ ಕ್ವಶನ್ ಮಾಡಿದಾಗ ನಿಮ್ಗೆ ಅದು ಹೇಳೋಕ್ಕೆ ಬರ್ತಿರ್ಬೇಕು. ಅಂದರೆ ಆನ್ಲೈನ್ ಕ್ಲಾಸಸ್ ನಡೀತಾ ಇರುತ್ತೆ ಅಲ್ಲಿ. ಓಕೆ, ಮೇ ಬಿ ಯಾರಾದರೂ ಪೇರೆಂಟ್ಸು ನೋಡ್ತಾ ಇರ್ಬೋದು ಆ ಕ್ಲಾಸಸ್ನ. ಸೊ ಹೀಗಾಗಿ ನಿಮಗೆ ಸಬ್ಜೆಕ್ಟ್ ನಾಲೆಜ್ ಇರೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೇನ್ ಮುಖ್ಯವಾಗಿ ನಾಲೆಜ್ ಯಾವ ರೀತಿ ಇರಬೇಕಂದ್ರೆ ಇಂಗ್ಲೀಷ್ ಅಪ್ ಟು ಗ್ರೇಡ್ 7 ನಿಮಗೂ ನಾಲೆಜ್ ಇರಬೇಕು. ಸೊ ಇಲ್ಲ ಅಂತಂದರೆ ಸ್ವಲ್ಪ ಇದು ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ನಂತರ ಇಂಟರ್ವ್ಯೂನ ಅಟೆಂಡ್ ಮಾಡಿ. ಓಕೆ, ಆ್ಯಂಡ್ ಅದರಲ್ಲೂ ಕೂಡ ಸ್ಮಾರ್ಟ್ ಫೋನ್ ಯೂಸರ್ಸ್. ಮೇನ್ ಅಂತಂದರೆ ಸ್ಮಾರ್ಟ್ ಫೋನ್ ಯಾರು ಯೂಸ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ನೀವೇನು ಮಾಡ್ಕೊಂಡ್ರೆ ಆ ಒಂದು ಫೋನಿಂದಲೇ ನೀವು ಇಲ್ಲಿ ಕೆಲಸವನ್ನು ಮಾಡ್ಬೋದು. ಓಕೆ, ಸೊ ಫೋನಿಂದಲೇ ನೀವು ಆನ್ಲೈನ್ ಬರ್ತೀರಾ, ಆನ್ಲೈನ್ ಕ್ಲಾಸಸ್ಗಳನ್ನ ತಗೋತೀರಾ. ಬೇಸಿಕ್ ಇವ್ರದ್ದು ಆ್ಯಪ್ ಇರುತ್ತೆ, ವೆಬ್ಸೈಟ್ಗಳಿರುತ್ತೆ. ಸೊ ಅದ್ರ ಮೂಲಕ ನೀವೇನು ಮಾಡ್ತೀರಿ, ಕನೆಕ್ಟ್ ಆಗ್ತೀರಿ ಸ್ಟೂಡೆಂಟ್ಗೆ. ಹೀಗಾಗಿ ಸ್ಮಾರ್ಟ್ ಫೋನ್ ಅಂತ ನಾನು ಮೆನ್ಷನ್ ಮಾಡಿರ್ತೀನಿ, ಆಂಡ್ರಾಯ್ಡ್ ಫೋನೇ ಬೇಕಂತ. ಸೊ ಹೀಗಾಗಿ ಒಂದು 2-3 ಜಾಬ್ಗೆ ನಿಮಗೆ ಮೊಬೈಲ್ ಫೋನ್ ಇದ್ದರೂ ಕೂಡ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಯಾಕಂದರೆ ಸುಮಾರು ಜನ ಹೇಳ್ತಾ ಇದ್ದಾರೆ ನಮಗೆ ಮೊಬೈಲ್ ವರ್ಕೇ ಬೇಕು ಅಂತ ಹೇಳ್ತಾ ಇದ್ದರೆ, ಹೀಗಾಗಿ ಈ ಜಾಬ್ಗಳನ್ನ ಹೇಳ್ತಾ ಇದ್ದೀನಿ. ಡೆಡ್ ವರ್ಕಿಂಗ್ ಮೇನ್ ರಿಲೇಟೆಡು ಇಲ್ಲಿ ನಿಮಗೆ ಡೆಮೋ ಕ್ಲಾಸಸ್ಗಳನ್ನ ತೊಗೋಬೇಕಾಗುತ್ತೆ. ಮೇ ಬಿ ಇದು ನೀವು ಪೇರೆಂಟ್ಸ್ಗೂ ಕೊಡಬೇಕಾಗುತ್ತೆ, ಸ್ಟೂಡೆಂಟ್ಗೂ ಕೂಡ ಕೊಡಬೇಕಾಗುತ್ತೆ. ಸೊ ಆ ರೀತಿಯಲ್ಲಿ ನೀವು ಮಾಡೋದಕ್ಕೆ ರೆಡಿ ಇದ್ದೀರಿ, ನಾವು ಕ್ಲಾಸ್ ತೊಗೋತೀವಿ, ನಾವು ಆ್ಯಸ್ ಅ ಟೀಚರಾಗಿ ವರ್ಕ್ ಮಾಡ್ತೀವಿ ಅಂದರೆ ಸೊ ಈ ಜಾಬ್ಗೆ ನೀವು ಅಪ್ಲೈನ ಮಾಡ್ಬೋದು. ಓಕೆ, ಸೊ ಇನ್ನು ನೆಕ್ಸ್ಟ್ ಜಾಬ್ ನೋಡೋಣ, ಥರ್ಡ್ ಜಾಬ್ ನೋಡೋಣ. ಓಕೆ, ಥರ್ಡ್ ಜಾಬ್ ಏನಿದೆ ಅಂತ ಹೇಳಿ. ಸೊ ಇಲ್ಲಿ ಆಲ್ರೆಡಿ ನಾನು ನಿಮಗೆ ಥರ್ಡ್ ಜಾಬ್ ಬಗ್ಗೆ ಮೆನ್ಷನ್ ಮಾಡಿದ್ದೀನಿ, ಸೊ ಇದನ್ನು ತೋರಿಸಿದ್ದೀನಿ ಅಂತ ಅನ್ಕೋತೀನಿ. ಸೊ ಇವಾಗ ಇನ್ನೊಂದು ಜಾಬ್ ಬಗ್ಗೆ ಹೇಳ್ತಾ ಇದ್ದೀನಿ, ಅಫಿಲೇಟ್ ಆಗಿ ನೀವು ವರ್ಕ್ ಮಾಡ್ಬೋದು. ಅಫಿಲೇಟ್ ಅಂದರೆ ಕಾಪಿ ಪೇಸ್ಟ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅಫಿಲೇಟ್ ಅಂತಂದರೆ ನೀವೇನು ಮಾಡ್ತೀರಿ, ಇಲ್ಲೊಂದು ಅಕೌಂಟ್ ಕ್ರಿಯೇಟ್ ಮಾಡ್ತೀರಾ. ಅಕೌಂಟ್ ಕ್ರಿಯೇಟ್ ಮಾಡಿ ಇರುವಂಥ ಲೀಡ್ಸ್ಗಳನ್ನ ಏನು ಮಾಡ್ತೀರಾ, ಕಾಪಿ ಪೇಸ್ಟ್ ಮಾಡ್ತೀರಾ. ಸೊ ಇಲ್ಲಿ ಮೇನ್ ಏನು ಮಾಡ್ತೀರಾ ಅಂತಂದರೆ ಈ ಒಂದು ಪ್ಲ್ಯಾಟ್ಫಾರ್ಮ್ ಬಗ್ಗೆ ಅಡ್ವರ್ಟೈಸ್ ಮಾಡ್ತೀರಾ. ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಸಿಗುವಂಥ ಸುಮಾರು ಥರದ ಪ್ರೋಗ್ರಾಮ್ಸ್ಗಳನ್ನು ಅಫಿಲೇಟ್ ಮಾಡ್ತೀರಾ. ಸೊ ಇದರಿಂದ ಇಂತಿಷ್ಟು ಅಂತ ಹೇಳಿ ಕಮಿಷನ್ನು ಕಂಪನಿ ನಿಮಗೆ ಪ್ರೊವೈಡ್ ಮಾಡುತ್ತೆ. ಸೊ ಈ ಕೆಲಸವನ್ನು ನೀವು ಹಾಫ್ ಆನ್ ಅವರ್ ಆಗಿ ಮಾಡ್ಬೋದು, ಡೈಲಿ ಒಂದು ಅರ್ಧ ಗಂಟೆ ಕೆಲಸ ಮಾಡ್ಬೋದು. ಮೊಬೈಲ್ ಫೋನಿಂದ ನೀವು ಕಾಪಿ ಪೇಸ್ಟ್ ಮಾಡಿ ಜಸ್ಟ್ ನೀವು ಕಳಿಸೋದ್ರಿಂದ ಸೊ ಈಸಿಲಿ ನೀವು ಇಲ್ಲಿಂದ ಒಂದು ಇಂತಿಷ್ಟು ಅಂತ ಹಣವನ್ನು ಸಂಪಾದಿಸಿ
ಸಂಪಾದನೆ ಮಾಡಬಹುದು. ಸೊ ಇಲ್ಲಿ ಮೇನ್ ಮುಖ್ಯ ಹೇಳಬೇಕು ಅಂತಂದರೆ ಈ ಒಂದು ಕೆಲಸ ಆ್ಯಸ್ ಎ ಅಫಿಲಿಯೇಟ್ ಆಗಿ ನೀವು ವರ್ಕ್ ಮಾಡಬೇಕು, ಕಾಪಿ ಪೇಸ್ಟ್ ವರ್ಕ್ ಮಾಡಬೇಕಂದ್ರೆ ಇವಾಗ ಲಿಂಕ್ ಕೊಟ್ಟಿರ್ತಾರೋ ಲಿಂಕ್ ಜಸ್ಟ್ ಕಾಪಿ ಮಾಡಿಬಿಟ್ಟು ನೀವೇನು ಮಾಡ್ತೀರಿ ನಿಮ್ಮ ಸರ್ಕ್ಯುಲೇಷನಲ್ಲಿ ನೀವೇನು ಮಾಡ್ತೀರಿ ಶೇರ್ ಮಾಡ್ತೀರಾ. ಸೊ ಇದು ಆ್ಯಕ್ಚುಲಿ ಆಲ್ರೆಡಿ ಏನು ಪ್ಲ್ಯಾಟ್ಫಾರ್ಮ್ ಇದೆ ತುಂಬಾ ಆಲ್ರೆಡಿ ಇದು ತುಂಬ ಚೆನ್ನಾಗಿ ಗ್ರೋ ಆಗ್ತಿರೋಂಥ ಕಂಪ್ನಿನೇ. ಹೀಗಾಗಿ ನೀವು ಯಾರಿಗಾದ್ರೂ ಇದನ್ನು ಶೇರ್ ಮಾಡಿದ್ರು ಕೂಡ ಅಲ್ಲಿ ಏನಾಗುತ್ತೆ ಜನ ಅದನ್ನು ಯೂಸ್ ಮಾಡೇ ಮಾಡ್ತಾರೆ, ಜಾಯ್ನ್ ಆಗಿ ಆಗ್ತಾರೆ. ಆಲ್ರೆಡಿ ಅವ್ರು ಸುಮಾರು ಕಡೆ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ, ಆನ್ಲೈನ್ ಬರ್ತಾ ಇದೆ, ಟಿ ವಿಯಲ್ಲಿ ಬರ್ತಾ ಇದೆ ಆ್ಯಂಡ್ ನ್ಯೂಸಲ್ಲಿ ಬರ್ತಾ ಇದೆ, ಎಲ್ಲವೂ ಕೂಡ ಅವ್ರಿಗೆ ಆಲ್ರೆಡಿ ಪಾಪ್ಯುಲಾರಿಟಿನ ಪಡ್ಕೊಂಡಿದ್ದಾರೆ, ಅಡ್ವರ್ಟೈಸ್ ಮಾಡ್ತಾನೆ ಇದ್ದಾರೆ ಅವರು. ಸೊ ಬಟ್ ಆದರೂ ಕೂಡ ನೀವು ಇಲ್ಲಿ ಅಫಿಲಿಯೇಟ್ ಮಾಡೋದ್ರಿಂದ ಇಂತಿಷ್ಟಂತ ಕಮಿಷನ್ನ ಪಡ್ಕೊತೀರಾ. ಸೊ ಮೇನ್ ಇಲ್ಲಿ ವರ್ಕ್ ಮಾಡಬೇಕಂದ್ರೆ ರಿಜಿಸ್ಟರ್ ಆ್ಯಸ್ ಅನ್ ಅಫಿಲಿಯೇಟ್. ನೀವೇನು ಮಾಡ್ತೀರಿ, ರಿಜಿಸ್ಟರ್ ಒಂದು ಅಫಿಲಿಯೇಟು ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತೀರಾ. ಇಲ್ಲಿ ವರ್ಕ್ ಮಾಡಬೇಕು ಅಂತಂದರೆ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಹೇಳ್ತೀನಿ ನಾನು. ಸೊ ಇಲ್ಲಿ ಸಿಂಪಲ್ಲಾಗಿ ನೀವು ಒಂದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಬೇಕು, ನಿಮ್ಮದೊಂದು ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಅದಾದ ನಂತರ ಏನು ಮಾಡಬೇಕಂದ್ರೆ ಜನರೇಟ್ ಲೀಡ್ಸ್, ಅಲ್ಲಿ ಆಟೋಮೆಟಿಕ್ಕಾಗಿ ಲೀಡ್ಸ್ ಜನರೇಟ್ ಆಗ್ತಾ ಇರ್ತೀವಿ ನಿಮ್ಮ ಡ್ಯಾಶ್ಬೋರ್ಡಲ್ಲಿ. ಸೊ ಅವುಗಳನ್ನ ಏನು ಮಾಡಬೇಕಂತಂದರೆ ನೀವು ಆನ್ಲೈನ್ ಒಂದು ಕೋರ್ಸಸ್ಗಳ ಬಗ್ಗೆ ನೀವೇನು ಮಾಡ್ತೀರಿ, ನಿಮ್ಗೆ ಗೊತ್ತಿರೋರಿಗೆ ಒಂದು ಗ್ರೂಪ್ ಮಾಡ್ಕೊಳ್ಳಿ, ವಾಟ್ಸಪ್ ಗ್ರೂಪು. ಸೊ ಅಲ್ಲಿ ಶೇರ್ ಮಾಡಿ. ಸೊ ಯಾರಾದರೂ ಗೊತ್ತಿರೋರು ತುಂಬ ಮಕ್ಕಳಿಗೋಸ್ಕರ ಕೋರ್ಸಸ್ ಇಂಥವ್ರಿಗೆ ಏನಾಗುತ್ತೆ ಅಂದರೆ ಇದು ಹೆಲ್ಪ್ ಆಗುತ್ತೆ. ಸ್ಮಾರ್ತದ ಪ್ರೋಗ್ರಾಮ್ಸ್ಗಳಾಯಿತು, ಕೋರ್ಸಸ್ಗಳಾಯಿತು, ಹೊಸ ಕೋರ್ಸ್ಗಳು ಬರ್ತಾ ಇರುತ್ತೆ. ಸೊ ಅದರದ್ದು ಲೀಡನ್ನು ನೀವೇನು ಮಾಡ್ತೀರಿ, ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತೀರಾ. ಓಕೆ, ಸೊ ಅದೇ ರೀತಿ ಪೇರೆಂಟ್ಸ್ ಗ್ರೂಪಿಗೆ ನೀವು ಜಾಯ್ನ್ ಆಗಿ, ಲೈಕ್ ನಿಮ್ಮ ಮಕ್ಕಳು ಏನಾದರೂ ಕಾಲೇಜ್ಗೆ ಹೋಗ್ತಾ ಇದ್ದರೆ ಅಲ್ಲಿರೋದು ಪೇರೆಂಟ್ಸ್ ಗ್ರೂಪ್ ಇರುತ್ತೆ ಕಾಲೇಜಲ್ಲಿ. ಸೊ ಆ ರೀತಿ ನೀವು ಗ್ರೂಪಲ್ಲಿ ಜಾಯ್ನ್ ಆದಾಗ ಇದನ್ನು ಅಲ್ಲಿ ಶೇರ್ ಮಾಡ್ಬೋದು ನೀವು. ಓಕೆ, ಸೊ ಇದರಿಂದ ಏನಾಗುತ್ತೆ ನಿಮಗೆ ಕಮಿಷನ್ ಸಿಗುತ್ತೆ ಇಂತಿಷ್ಟು ಪರ್ಸೆಂಟೇಜು. ಪ್ರತಿಯೊಂದು ಕೋರ್ಸಿಗೆ ಇಂತಿಷ್ಟು ಅಂತ ಇರುತ್ತೆ ಸ್ನೇಹಿತರೆ. ಪ್ರತಿಯೊಂದು ಲೀಡ್ ಹೇಗೆ ನೀವು ಇವಾಗ ಈ ಕೋರ್ಸ್ ಬಗ್ಗೆ ಇವಾಗ ನಾವೇನು ಮಾಡ್ತೀವಿ ಲಿಂಕ್ ಶೇರ್ ಮಾಡಿದ್ದೀವಿ ಅಂತ ಅನ್ಕೊಳ್ಳೋಣ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಂತಿಷ್ಟು ಅಂತ ಕಮಿಷನ್ ಇರುತ್ತೆ, ಅದೇ ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ನೀವಿಲ್ಲಿ ವರ್ಕ್ ಮಾಡ್ತೀವಿ ಅಂತಂದರೆ ಈ ರೀತಿ ಕೂಡ ಕಾಪಿ ಪೇಸ್ಟ್ ವರ್ಕನ್ನು ಮಾಡ್ಬೋದು. ಆ್ಯಂಡ್ ಇಲ್ಲಿ ನೀವೇನು ಮಾಡಬೇಕಂತಂದರೆ ಇಲ್ಲಿ ಕಸ್ಟಮ್ ಡ್ಯಾಶ್ಬೋರ್ಡ್ ನೀಡ್ತಾ ಇದ್ದಾರೆ ಅವರು. ಆಫ್ಟರ್ ನೀವು ಒಂದು ಇಲ್ಲಿ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ಮೇಲೆ ಒಂದು ಡ್ಯಾಶ್ಬೋರ್ಡ್ ಸಿಗುತ್ತೆ. ಆ ಡ್ಯಾಶ್ಬೋರ್ಡಲ್ಲಿ ನಿಮಗೆ ಡೈಲಿ ಟು ಡೈಲಿ ನೀವು ಎಷ್ಟು ಕೆಲಸ ಮಾಡ್ತಾ ಇದ್ದೀರ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಇದರಲ್ಲಿ ಸಿಗುತ್ತೆ. ಆ್ಯಂಡ್ ನಿಮ್ಗೆ ಯಾರು ಬೇಕಾದರೂ ಕೂಡ ಮಾಡ್ಬೋದು. ಇಲ್ಲಿ ಯಾವುದೇ ರೀತಿ ಕ್ವಾಲಿಫಿಕೇಷನ್ ಕೇಳಿಲ್ಲ ಮೇನ್ ಮುಖ್ಯವಾಗಿ. ನೀವು ಇದನ್ನೇ ಓದಿರಬೇಕಂತ ಏನೂ ಇಲ್ಲ. 2 ಪ್ರೊಫೈಲ್ ಏನು ಹೇಳಿದ್ನಲ್ವಾ, ಅಲ್ಲಿ ನಿಮಗೆ ಪ್ರೊಫೈಲ್ಗೆ ಒಂದು ಬ್ಯಾಚುಲರ್ ಡಿಗ್ರಿ ಆಗಿರಬೇಕಂತ ಹೇಳಿದ್ದಾರೆ, ಬಟ್ ಇಲ್ಲಿ ಹೇಳಿಲ್ಲ ಅಲ್ವಾ. ಸೊ ಇದು ಮೇನು. ಸೊ ಇಲ್ಲಿ ಯಾವುದೇ ರೀತಿ ನಿಮ್ಗೆ ಎಜುಕೇಷನ್ ಬೇಕಾಗಲ್ಲ, ಮತ್ತು ಯಾವುದೇ ರೀತಿ ನಿಮ್ಗೆ ಇಲ್ಲಿ ತುಂಬಾ ಹೊತ್ತು ಕೂತ್ಕೊಂಡು ಕೆಲಸ ಮಾಡಬೇಕು. ಟೀಚರ್ ಆಗಿದ್ದರೆ ಆಲ್ರೆಡಿ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ಸಬ್ಜೆಕ್ಟಿಗೆ, ಅದು ಕೂಡ ನಿಮಗೆ ಹೆಡ್ಡೇಕ್ ಇರೋದಿಲ್ಲ. ಸಿಂಪ್ಲಿ ನೀವು ಇಲ್ಲಿ ಏನು ಮಾಡ್ತೀರಿ, ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಲೇ ಮಾಡಿ ಇಟ್ಕೊಂಡ್ಬಿಡಿ. ನಂತರ ಇಲ್ಲಿ ಏನು ಮಾಡ್ತೀರಾ, ಅಫಿಲಿಯೇಟ್ ಒಂದೊಂದೇ ಕಾಪಿ ಪೇಸ್ಟ್ ಮಾಡ್ತಾ ಹೋಗ್ತೀರಾ ಲಿಂಕ್ಗಳನ್ನ. ಯಾವ್ಯಾವ ಕೋರ್ಸ್ಗಳು ಹೊಸ ಕೋರ್ಸ್ಗಳು ಬರುತ್ತೆ ಅವು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಅವುಗಳದ್ದು ಲಿಂಕನ್ನು ನೀವು ಎತ್ತಿ ಗ್ರೂಪಲ್ಲಿ ಶೇರ್ ಮಾಡ್ತೀರಾ. ಓಕೆ, ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಫುಲ್ ಸಪೋರ್ಟ್ ಸಿಗುತ್ತೆ ನಿಮಗೆ ಕಂಪನಿ ಕಡೆಯಿಂದ ಅಂತ ಹೇಳಿದ್ದಾರೆ ಅವರು. ಆ್ಯಂಡ್ ಅದರಲ್ಲೂ ಕೂಡ ಇಟ್ಸ್ ಎವ್ರಿಥಿಂಗ್ ಯು ನೀಡ್ ಟು ಗೆಟ್ ಸ್ಟಾರ್ಟೆಡ್. ದೀಸ್ ಡಾಕ್ಯುಮೆಂಟ್ಸ್ ಕಂಟೈನ್ ಆಲ್ ಇನ್ಫಾರ್ಮೇಷನ್ ಅಬೌಟ್ ದಿ ಕೋರ್ಸಸ್, ದ ಕಂಪನಿ ಆ್ಯಂಡ್ ವಾಟ್ ಮೇಕ್ ಅಸ್ ದಿ ಬೆಸ್ಟ್. ಸೊ ನಿಮಗೆ ಕೆಲಸ ಮಾಡೋದಕ್ಕೆ ಇವರು ಮಾರ್ಕೆಟಿಂಗ್ ಆಲ್ರೆಡಿ ಮಾಡಿರ್ತಾರೆ, ಬಟ್ ಆದರೂ ಕೂಡ ನೀವು ಇನ್ನೂ ಬೆಸ್ಟ್ ಪರ್ಫಾರ್ಮೆನ್ಸ್ ನೀವು ಕೂಡ ಮಾಡಬೇಕು ನಿಮ್ಮ ಕಡೆಯಿಂದ. ಆ್ಯಂಡ್ ಈ ರೀತಿ ಒಂದು ಕೆಲಸ ಇರುತ್ತೆ, ಲೈಕ್ ಒಂದು ಕಡೆ ಇರೋದು ಕೋರ್ಸಸ್ ಬಗ್ಗೆ ಸಿಂಪ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡ್ಬೋದಲ್ವಾ. ಸೊ ಈ ಕೆಲಸ ನೀವು ಮಾಡ್ತೀವಿ ಅಂದರೆ ಇದಕ್ಕೆ ಲ್ಯಾಂಗ್ವೇಜ್ ಬೇಕಾಗಲ್ಲ, ಎಜುಕೇಷನ್ ಬೇಕಾಗಲ್ಲ. ಫ್ರೆಷರ್ ಇದ್ದರೂ ಕೂಡ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈ ಮಾಡ್ಬೋದು, ಸ್ಟೂಡೆಂಟ್ ಅಪ್ಲೈ ಮಾಡ್ಬೋದು, ಹೌಸ್ ವೈಫ್ ಅಪ್ಲೈ ಮಾಡ್ಬೋದು, ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು ಈ ಕಾಪಿ ಪೇಸ್ಟ್ ಜಾಬ್ಗೆ. ಆ್ಯಂಡ್ ಮೊಬೈಲ್ ಫೋನಿಂದ ಮಾಡ್ಬೋದು. ಆ್ಯಂಡ್ ಯಾವುದೇ ರೀತಿ ಇಂಟರ್ವ್ಯೂ ಇರೋದಿಲ್ಲ, ಯಾವುದೇ ರೀತಿ ಫೀಸ್ ಕೊಡಬೇಕಾಗಿಲ್ಲ, ಯಾವುದೇ ರೀತಿ ಟೆಸ್ಟ್ ಅಟೆಂಡ್ ಮಾಡಬೇಕಾಗಿಲ್ಲ. ತುಂಬ ಸಿಂಪಲ್ಲಾಗಿ ಇವತ್ತಿನಿಂದಲೇ ಈ ಕೆಲಸವನ್ನು ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಎಲ್ಲ ಇನ್ಫಾರ್ಮೇಷನ್ ಇದೇ ವಿಡಿಯೋದಲ್ಲೇ ನೋಡೋದಕ್ಕೆ ಸಿಗ್ತಾ ಇದೆ. ಇಲ್ಲಿವರೆಗೂ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಇಲ್ಲಿ ಈ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕಂದ್ರೆ ಸಿಂಪ್ಲಿ ಏನು ಮಾಡಬೇಕು, ರಿಜಿಸ್ಟರ್ ಅಂತ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡೋದು ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ನಿಮ್ಮೊಂದು ಇಮೇಲ್ ಅಡ್ರೆಸ್ ಹಾಕಬೇಕಾಗುತ್ತೆ. ಇಮೇಲ್ ಅಡ್ರೆಸ್ಗೆ ಅವ್ರು ರಿಪ್ಲೈ ಮಾಡ್ತಾರೆ. ನಿಮಗೆ ಮೊಬೈಲ್ ನಂಬರ್ ಹಾಕಬೇಕು, ನಿಮ್ಮ ಹೆಸರು ಹಾಕಬೇಕು, ಜೆಂಡರ್ ಹಾಕಬೇಕು, ಮೇಲಾ ಫಿಮೇಲ್ ಅಂತ ನೋಡಿಕೊಂಡು, ನಂತರ ಒಂದು ಇಲ್ಲಿ ಪಾಸ್ವರ್ಡು ಮತ್ತು ಕನ್ಫರ್ಮ್ ಪಾಸ್ವರ್ಡು ನೀವೇ ಕ್ರಿಯೇಟ್ ಮಾಡಬೇಕಿದ್ದನ್ನು. ಸೊ ಇದನ್ನು ಮಾಡಿದಾಗ ಯಾವುದಾದ್ರೂ ಒಂದು ಡೈರಿಯಲ್ಲಿ ಚೆನ್ನಾಗಿ ನೋಟ್ ಮಾಡಿ ಇಟ್ಕೊಳ್ಳಿ. ಓಕೆ, ಸೊ ಇದು ಬೇಕಾಗುತ್ತೆ ನಿಮಗೆ ಲಾಗಿನ್ ಮಾಡೋಕ್ಕೆ. ಓಕೆ, ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಪಾಸ್ವರ್ಡ್ ನೆನಪಾರಿದ್ದೀವಿ ಅಂತ ನಮಗೆ ಮೆಸೇಜ್ ಮಾಡ್ತಾ ಇರ್ತೀರಿ ನೀವು. ಸೊ ಈಗ ಹೇಳ್ತಾ ಇರೋದು ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ ಆ್ಯಂಡ್ ಸಬ್ಮಿಟ್ ಮಾಡಬೇಕು. ಆ್ಯಂಡ್ ಇವ್ರ ಕಡೆಯಿಂದ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆ, ಸೊ ಇನ್ನೊಂದು ಮೇನ್ ಅಂತಂದರೆ ಇಲ್ಲಿ ನಿಮಗೆ ಸುಮಾರು ಥರದ ನೋಡಿ ಆನ್ಲೈನ್ ಇಂಗ್ಲೀಷ್ ಟೀಚರ್ಗೋಸ್ಕರ ನಾನು ಹೇಳ್ತೀನಿ ವರ್ಕ್ ಫ್ರಮ್ ಹೋಮು. ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇದೆ ಅಂದರೆ ವರ್ಕ್ ಫ್ರಮ್ ಹೋಮೇ ಹೇಳಿರ್ತೀನಿ ನಾನು. ಇಲ್ಲಪ್ಪ ವರ್ಕ್ ಫ್ರಮ್ ಆಫೀಸ್ ಇದೆ ಅಂದರೆ ವರ್ಕ್ ಫ್ರಮ್ ಆಫೀಸನ್ನು ಹೇಳಿರ್ತೀನಿ. ಸೊ ನೀವು ವರ್ಕ್ ಫ್ರಮ್ ಆಫೀಸ್ ಹುಡುಕ್ತಾ ಇದ್ದೀರಿ ಅಂದರೆ ಕಾಮೆಂಟ್ ಮಾಡಿ ನನಗೆ. ಸೊ ಯಾವ್ಯಾವ ಊರಿಂದ ನೀವು ನೋಡ್ತಾ ಇದ್ದೀರಿ ಆ್ಯಂಡ್ ಅದರಿಂದ ನಾವು ಯಾವುದಾದ್ರೂ ಜಾಬ್ಸ್ ಇದ್ದರೆ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಓಕೆ, ಆ್ಯಂಡ್ ಇಲ್ಲಿ ಕೂಡ ಫ್ರಂಟ್ ಆ್ಯಂಡ್ ಡೆವಲಪರ್ ಆಗಿ ವರ್ಕ್ ಫ್ರಮ್ ಹೋಮ್ ಜಾಬೇ, ಫುಲ್ ಟೈಮ್ ಜಾಬ್ ಇದೆ. ಸೊ ಇದಕ್ಕೆ ಮಾಡ್ತೀವಿ ಅಂದರೆ ಇದಕ್ಕೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಆ್ಯಂಡ್ ಇದರಲ್ಲೂ ಕೂಡ ಇಲ್ಲಿ ಕೆಲವೊಂದು ನಿಮಗೆ ವರ್ಕ್ ಫ್ರಮ್ ಆಫೀಸ್ ಇದೆ, ಇಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರೋದು ರೂಬಿ
ಆನ್ ರೇಲ್ಸ್ ಡೆವಲಪರ್ ಅಂತ ಹೇಳಿ ಇದು ಕೂಡ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮೇ ಕೊಡ್ತಾ ಇದ್ದಾರೆ ಪ್ರೊಫೈಲ್ಗೆ. ಸೊ ನಿಮ್ಗೆ ಯಾವುದು ಸೂಟ್ ಆಗುತ್ತೋ ಇಲ್ಲಿ ಜಸ್ಟ್ ಓಪನ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ನೋಡೋದಕ್ಕೆಲ್ಲ ಸಿಗುತ್ತೆ. ಪ್ರೊಫೈಲ್ ಏನು, ಓಕೆ, ಯಾವ ರೀತಿ ಇದೆ, ಏನು ಕೆಲಸ ಇರುತ್ತೆ, ಎಷ್ಟು ಗಂಟೆ ಕೆಲಸ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ಮಾಹಿತಿ ನಿಮಗೆ ಇಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಹೇಳಿದ್ದಾರೆ ಅವರು. ಒಂದು ಸಾರಿ ಇದನ್ನ ಓದ್ಕೊಳ್ಳಿ. ನಿಮ್ಗೆ ಇದು ಓಕೆ ಅನಿಸಿದ್ರೆ ಇದಕ್ಕೆ ಜಾಬ್ಗೆ ಅಪ್ಲೈನ ಮಾಡಿ. ಮತ್ತು ಯಾರಾದರೂ ನಿಮ್ಗೆ ಗೊತ್ತಿರೋರು ಇದ್ದಾರಪ್ಪ ಅಂತಂದರೆ ಅಂಥವ್ರು ಜಾಬ್ ಹುಡುಕ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಓದಿದ್ದಾರೆ ಅಂದರೆ ಡೆಫಿನೆಟ್ಲಿ ಅವ್ರಿಗೆ ಈ ವಿಡಿಯೋ ನೀವು ಶೇರ್ ಮಾಡ್ಬೋದು. ಓಕೆ, ಯಾಕಂದರೆ ಸುಮಾರು ಪ್ರೊಫೈಲ್ಗಳಲ್ಲಿ ಇದೆ ಇವಾಗ ಆ್ಯಕ್ಟಿವ್ಲಿ ಇವ್ರು ಹೈರಿಂಗ್ ಮಾಡ್ತಾ ಇದ್ದಾರೆ ಕೂಡ. ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿ ನೋಡ್ತಾ ಇರ್ಬೋದು ವರ್ಕ್ ಫ್ರಮ್ ಹೋಮು ರಿಯಾಕ್ಟ್ ನೇಟಿವ್ ಡೆವಲಪರ್ ಅಂತೂ ಕೂಡ ತೊಗೋತಾ ಇದ್ದಾರೆ. ಫುಲ್ ಟೈಮ್ ಜಾಬ್, ಬಟ್ ಇದು ವರ್ಕ್ ಫ್ರಮ್ ಹೋಮೇ ತೊಗೋತಾ ಇದ್ದಾರೆ. ಆ್ಯಂಡ್ ಇದಲ್ಲೂ ಕೂಡ ಕ್ಲೌಡ್ ಡೆವಲಪ್ಸ್ ಇಂಜಿನಿಯರ್ ಅಂತ ವರ್ಕ್ ಫ್ರಮ್ ಹೋಮೇ ತೊಗೋತಾ ಇದ್ದಾರೆ ಇದು ಕೂಡ. ಆ್ಯಂಡ್ ಇದಲ್ಲೂ ಕೂಡ ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇಂಗ್ಲೀಷ್ ಟೀಚರು ನೈಟ್ ಶಿಫ್ಟು US ಸ್ಟೂಡೆಂಟಿಗೆ ಏನಾದರೂ ನೀವು ಮಾಡ್ತೀವಂದರೆ ಇದು ಕೂಡ ವರ್ಕ್ ಫ್ರಮ್ ಹೋಮೇ ಇರುವಂಥದ್ದು ನೋಡ್ತಾ ಇರ್ಬೋದು. ಆ್ಯಂಡ್ ಟೀಚರ್ ಟ್ರೈನಿ ಅಂತ ಹೇಳ್ಬಿಟ್ಟು ಇಂಗ್ಲೀಷ್ ಟೀಚರು ಅಂದರೆ ಟ್ರೈನರ್ ಹೆಂಗೆ ವರ್ಕ್ ಮಾಡಬೇಕು ನೀವು ಇಲ್ಲಿ. ಸೊ ಇದು ಕೂಡ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮೇ ಇರುತ್ತೆ. ಫ್ರೆಷರ್ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈ ಮಾಡ್ಬೋದು ಇದಕ್ಕೆ. ಆ್ಯಂಡ್ ಇನ್ನೊಂದು ಇಂಗ್ಲೀಷ್ ಟೀಚರು ಟ್ಯೂಟರ್ ಅಂದರೆ ಆ್ಯಸ್ ಅ ಟ್ಯೂಷನ್ ಟೀಚರ್ ಆಗಿ ನೀವು ವರ್ಕ್ ಮಾಡ್ಬೋದು. ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮೇ ಇರುತ್ತೆ ಇಲ್ಲಿ ಅಲ್ವಾ. ಸೊ ಇದಕ್ಕೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಆ್ಯಂಡ್ ಇಲ್ಲಿ ಇದಲ್ಲೂ ಕೂಡ ವರ್ಕ್ ಫ್ರಮ್ ಆಫೀಸ್ ಜಾಬ್ಗಳಿದೆ. ಹಾಗಿದ್ರೆ ಇದಕ್ಕೆ ಅಪ್ಲೈ ಮಾಡೋದು ಹೇಗೆ, ಯಾವ ಪ್ಲ್ಯಾಟ್ಫಾರ್ಮ್ ಇದು, ಓಕೆ. ಸೊ ಅದ್ರ ಬಗ್ಗೆ ಇಲ್ಲಿ ನೋಡೋಣ. ಮಾಡ್ತೀನಿ ಅನ್ನೋರು ಸಿಂಪ್ಲಿ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ಪ್ಲಾನೆಟ್ ಸ್ಪಾರ್ಕ್ ಅಂತ. ಪ್ಲಾನೆಟ್ ಸ್ಪಾರ್ಕ್ ನೀವು ಸರ್ಚ್ ಮಾಡಿದಾಗ ಇಲ್ಲೊಂದು ವೆಬ್ಸೈಟ್ ನೋಡೋಕೆ ಸಿಗುತ್ತೆ ನಿಮಗೆ. ಈ ರೀತಿ ಒಂದು ಐಕಾನ್ ಇರುತ್ತೆ, ಕೆಂಪು ಮತ್ತು ಹಳದಿ ಮತ್ತು ನೀಲಿ ಕಲರ್ದು. ಸೊ ಜಸ್ಟ್ ಇದನ್ನ ಓಪನ್ ಮಾಡಿದ್ಮೇಲೆ ಸೊ ಇಲ್ಲಿ ಮೇಲ್ಗಡೆ ನೋಡಿ ಜಾಯಿನ್ ಅಸ್ ಅಂತ ಇದೆ. ಬಿಕಮ್ ಅ ಟೀಚರು, ಜಾಯಿನ್ ಅವರ್ ಸೇಲ್ಸು ಮತ್ತು ಬಿಕಮ್ ಎನ್ ಅಫಿಲಿಯೇಟ್ ಅಂತ. ಸೊ ಇಲ್ಲಿ ನೀವು ಸಿಂಪ್ಲಿ ಆ್ಯಸ್ ಎ ಅಫಿಲಿಯೇಟ್ ಮಾರ್ಕೆಟಿಂಗ್ ನೀವು ಇಲ್ಲಿ ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು. ಓಕೆನಾ. ಸೊ ಇಲ್ಲಿಂದ ನೀವು ರಿಜಿಸ್ಟರ್ ಮಾಡ್ತೀರಾ. ರಿಜಿಸ್ಟರ್ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೇನೆ. ಸೊ ಈ ಪೇಜಿಗೆ ಬರ್ತೀರಾ. ಈ ಪೇಜಲ್ಲಿ ನೀವು ಈ ಒಂದು ಅಪ್ಲಿಕೇಶನ್ ಫಾರ್ಮ್ನ ಫಿಲಪ್ ಮಾಡೋದಿರುತ್ತೆ. ಸೊ ಈ ಜಾಬಲ್ಲಿ ನಾನು ಈ ಒಂದು ವೀಡಿಯೋದಲ್ಲಿ ಸುಮಾರು ಥರದ ಮಾಹಿತಿ ಕೊಟ್ಟಿದ್ದೀನಿ. ಈ ಜಾಬ್ ಬಗ್ಗೆ ಕೂಡ ಸುಮಾರು ಮಾಹಿತಿ ಇವಾಗ ನೀಡಿದ್ದೀನಿ ಅಂತ ಅನ್ಕೋತೀನಿ. ಇದು ಮಾಹಿತಿ ಐ ಹೋಪ್ ನಿಮಗೆಲ್ಲ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ಯಾವುದೇ ರೀತಿ ಮರೆಯದೇ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಆತ್ಮರೊಂದಿಗೆ ಶೇರ್ ಮಾಡಿ. ನೀವು ಯಾವ ಊರಿಂದ ನನ್ನ ವೀಡಿಯೋಸ್ ನೋಡ್ತಾ ಇದ್ರಿ ಖಂಡಿತವಾಗ್ಲೂ ನಿಮ್ಮ ಊರಿನ ಹೆಸರನ್ನ ಕಾಮೆಂಟ್ ಮಾಡಿ, ನಮಗೂ ಕೂಡ ಖುಷಿಯಾಗುತ್ತೆ. ಮುಂದೆ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.